ಇನ್ನು ರಾಜ್ಯದಲ್ಲಿ ಆರ್ಎಸ್ಎಸ್ ಮತ್ತು ಸರ್ಕಾರದ ನಡುವೆ ಜಟಾಪಟಿ ಮುಂದುವರಿತಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅನ್ನೋ ಒತ್ತಾಯ ಕೇಳಿಬರ್ತಾ ಇದೆ. ಈ ನಡುವೆ ಪ್ರಿಯಾಂಕ್ ಖರ್ಗೆ ಮತ್ತೆ ಮಾತನಾಡಿದ್ದಾರೆ. ಇವರು ಯಾಕೆ ಪಥಸಂಚಲನ ಮಾಡಬೇಕು, ಯಾಕೆ ಅವಕಾಶ ಕೊಡಬೇಕು ಇವರಿಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದವರು ಆರ್ಎಸ್ಎಸ್ನ ಆಳ್ಮಕ್ಕಳು ಅಲ್ಲ, ಬಿಜೆಪಿಯವರು ಆರ್ಎಸ್ಎಸ್ನ ಗುಲಾಮರು. ಆರ್ಎಸ್ಎಸ್ ಸ್ಥಾಪನೆಯಾಗಿ 100 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಸಂಘ ಶತಾಬ್ದಿ ಹೆಸರಿನಲ್ಲಿ ಆರ್ಎಸ್ಎಸ್ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರದಲ್ಲಿ ಪಥಸಂಚಲನವನ್ನ ನಡೆಸ್ತಾ ಇದೆ. ಈಗಾಗಲೇ ಅನೇಕ ಕಡೆ ಯಶಸ್ವಿಯಾಗಿ ಪಥಸಂಚಲನ ನಡೆದ್ರೆ ಚಿತ್ತಾಪುರ ಸೇರಿದಂತೆ ಕೆಲವೆಡೆ ಪರ ವಿರೋಧ ಹೋರಾಟಗಳು ಜೋರಾಗಿ ನಡೀತಾ ಇದೆ. ಇದರ ನಡುವೆ ಆರ್ಎಸ್ಎಸ್ ಕೋಮು ದ್ವೇಷವನ್ನ ಬಿತ್ತುತ್ತಾ ಇದೆ. ಹೀಗಾಗಿ ಬ್ಯಾನ್ ಮಾಡಬೇಕು ಅನ್ನೋ ಆಗ್ರಹವನ್ನ ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ನಿಷೇಧಿಸಬೇಕು ಅಂತ ಆಗ್ರಹಿಸಿ ರಾಷ್ಟ್ರೀಯ ಅಹಿಂದ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಹುಬ್ಬಳ್ಳಿಯ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ್ದ ಅಹಿಂದ ಹೋರಾಟಗಾರರು ಆರ್ಎಸ್ಎಸ್ ಮನುಸ್ಮೃತಿ ಬೇಡ ಅನ್ನೋ ಬ್ಯಾನರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಮೇಲೆ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಇನ್ನು ಅರೆಬೆತ್ತಲಾಗಿ ಅಂಬೇಡ್ಕರ್ ವೃತ್ತದಿಂದ ಚೆನ್ನಮ್ಮ ವೃತ್ತಕ್ಕೆ ಹೋಗ್ತಾ ಇದ್ದ 40ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಒಬ್ಬ ದಲಿತ ನಾಯಕ ಪ್ರಿಯಾಂಕ ಖರ್ಗೆ ಅವರ ಮೇಲೆ ದಬ್ಬಾಳಿಕೆ ಮಾಡಿ ಅಶ್ಲೀಲವಾಗಿ ಅವ್ರನ್ನ ಬೇದು, ಇನ್ನೊಬ್ಬ ದಲಿತ ನಾಯಕನಾದಂತಹ ಸತೀಶ್ ಜಾರಕಿಹೊಳಿ ಮೇಲೆ ರಮೇಶ್ ಕತ್ತಿ ಅವರು ಅಂತಕ್ಕಂಥ ಜಾತಿ ನಿಂದನೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಕಾಲದಲ್ಲಿ. ಅದಕ್ಕೆ ಇಂಥ ಸಂಸ್ಕೃತಿ ಇರ್ತಕ್ಕಂಥ ಆರ್ಎಸ್ಎಸ್ ಅನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಗೋಮದ್ವೇಷ ಬಿತ್ತುವಂತ ಆರ್ಎಸ್ಎಸ್ ಹಠಾವ್ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆರ್ಎಸ್ಎಸ್ ನಿಷೇಧ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ನಾವು ಅರೆಬೆತ್ತಲೆಯಾಗಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಮನುಸ್ಮೃತಿಯನ್ನು ಸುಡ್ತೇವೆ. ಇತ್ತ ಯಾದಗಿರಿ ಜಿಲ್ಲೆ ಕೆಂಭಾವಿಯಲ್ಲಿ ನವೆಂಬರ್ 4ರಂದು ಪಥಸಂಚಲನ ನಡೆಸುವುದಕ್ಕೆ ಆರ್ಎಸ್ಎಸ್ ಮತ್ತು ಡಿಎಸ್ಎಸ್ ಸಂಘಟನೆಗಳು ಅನುಮತಿ ಕೋರಿ ಅರ್ಜಿ ಸಲ್ಲಿಸಿವೆ. ಆರ್ಎಸ್ಎಸ್ ಗಣವೇಶದ ಭಾಗವಾದ ದಂಡಕ್ಕೆ ಡಿಎಸ್ಎಸ್ ತಕರಾರು ತೆಗೆದು ದೊಣ್ಣೆ ಹಿಡಿದು ಪಥಸಂಚಲನಕ್ಕೆ ಅವಕಾಶ ಕೊಡಬಾರದು ಅಂತ ಆಗ್ರಹಿಸಿದೆ. ಹೀಗಾಗಿ ತಾಲೂಕು ಆಡಳಿತ ಸಭೆ ವಿಫಲವಾದ ಬಗ್ಗೆ ಜಿಲ್ಲಾಡಳಿತಕ್ಕೆ ವರದಿ ನೀಡುವುದಕ್ಕೆ ಮುಂದಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಸರ್ಕಾರ ಆರ್ಎಸ್ಎಸ್ನ ಆಳು ಮಕ್ಕಳಲ್ಲ ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಿಜೆಪಿಯವರು ಆರ್ಎಸ್ಎಸ್ನ ಗುಲಾಮರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಾರ್ವಜನಿಕ ಜಾಗದಲ್ಲಿ ಇವರು ಚಟುವಟಿಕೆ ನಡೆಸಬೇಕು ಅಂದ್ರೆ ಸರ್ಕಾರದ ಅನುಮತಿಯನ್ನ ಕೇಳಿ ಮಾಹಿತಿ ಕೊಡೋದನ್ನ ನಿಲ್ಲಿಸಬೇಕು. ನಾವು ಇವರು ಆಳ್ಮಕ್ಕಳಲ್ಲ, ಸರ್ಕಾರದವರು ಆರ್ಎಸ್ಎಸ್ನ ಆಳ್ಮಕ್ಕಳು ಅಲ್ಲ. ಇವರು ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಬಂದೋಬಸ್ತ್ ಮಾಡೋದು, ನಾವು ಅವ್ರ ಮಾಹಿತಿ ಕೊಟ್ಟ ತಕ್ಷಣ ನಾವು ಹೋಗಿ ಅವರ ಮುಂದೆ ನಿಂತ್ಕೊಳೋದು. ಏನಕ್ಕೆ ನಿಂತ್ಕೋಬೇಕು, ಏನಕ್ಕೆ ಮಾಡಬೇಕು? ಬಿಜೆಪಿಯವರು ಆರ್ಎಸ್ಎಸ್ನ ಗುಲಾಮರು. ಏನು ಒಬ್ಬರಿಗಿಂತ ಒಬ್ರು ಮೈ ಮೇಲೆ ಬಿದ್ದಿ ಆರ್ಎಸ್ಎಸ್ ಬಗ್ಗೆ ಪ್ರೊಟೆಕ್ಷನ್ನು, ಯಾಕಂದ್ರೆ ಅಲ್ಲಿ ಅವರು ಬಾಯಿ ತೆಗೆದು ನಮಗೆ ಬೈದಿಲ್ಲ ಈ ವಿಚಾರದಲ್ಲಿ ಅಂದ್ರೆ ಅಲ್ಲಿ ಕೇಶವ ಕೃಪಾದಲ್ಲಿ ನೆಕ್ಸ್ಟ್ ಟೈಮ್ ಬಿಫಾರ್ಮ್ ಕೊಡೋಲ್ಲ. ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ಉತ್ತರ ಪ್ರಾಂತ್ಯದ ಮುಖ್ಯ ಕಚೇರಿಗೆ ಇದೇ ಹುಬ್ಬಳ್ಳಿಯಲ್ಲಿ ಇದೀಗ ಆರ್ಎಸ್ಎಸ್ ವಿರೋಧಿ ಹೋರಾಟ ಕೂಡ ನಡೆದಿದೆ. ಸಂಜಯ್, ಟಿವಿ9 ಹುಬ್ಬಳ್ಳಿ.